ಬಿಎಸ್ ಯಡಿಯೂರಪ್ಪ ಅವರು ಲಿಂಗಾಯತರೇ ಅಲ್ಲ, ಅವರೊಬ್ಬ ಬಣಜಿಗ ಶೆಟ್ರು ಅಂತ ಹೇಳಿದ್ದಾರೆ. ಲಿಂಗಾಯತರ ಹೆಸರಿನಲ್ಲಿ ಲಾಭ ಮಾಡಿಕೊಂಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬ. ಅವರ ಮಕ್ಕಳಿಗೆ ಲಾಭ ಆಗಿದೆ. ಬಿಎಸ್ವೈ ಕುಟುಂಬದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಲಿಂಗಾಯತರೇ ಅಲ್ಲ ಅಂತ ಹೇಳಿದ್ದಾರೆ. ಅವರೊಬ್ಬ ಬಳೆಗಾರ ಶೆಟ್ರು ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಬಣಜಿಗ ಶೆಟ್ರು ಅಂತ ಹೇಳಿರಬೇಕೇನೋ. ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನು ತಪ್ಪಿಸಿದ್ದು ಯಡಿಯೂರಪ್ಪ ಅಂತ ಹೇಳಿದ್ದಾರೆ. ಮತ್ತೊಂದು ಆರೋಪ. ನಾನು ಎಲ್ಲ ಲಿಂಗಾಯತರಿಗೆ ಹೇಳ್ತೇನೆ, ಯಾರೂ ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನು ನಂಬಬೇಡಿ. ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ನೋಡ್ತಾ ಇರಿ. ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಅವರಿದ್ದಾರೆ ಸರ್. ಇವತ್ತು ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇದೆ. ಸೊ ಏನ್ ನಿಮ್ಗೆ ವಿರುದ್ಧವಾಗಿ ಮಾಡ್ತಾ ಇರೋದು ಸರ್? ಮಾಡಲಿಲ್ಲ, ಏನಾಯ್ತು? ಅವ್ರ ಶಕ್ತಿ ಪ್ರದರ್ಶನ ಆಗಲಿ, ಅಲ್ಲಿಂದ ನಾವು ಮಾಡ್ತೀವಿ ನಮ್ಮ ಶಕ್ತಿ. ಅಂದ್ರೆ ಒಟ್ಟು ಲಿಂಗಾಯತರನ್ನ ಸೇರಿಸೋದಕ್ಕೆ ನಾವು ಈ ಸಮಾವೇಶವನ್ನ ಮಾಡ್ತಾ ಇದೀವಿ, ಸಭೆಯನ್ನ ಮಾಡ್ತಾ ಇದೀವಿ. ಯಾವ ಲಿಂಗಾಯತ್ರಿಗೂ ಅವರಿಂದ ಲಾಭೇ ಆಗಲ್ಲ. ಯಡಿಯೂರಪ್ಪನಿಂದ ಏನಾಗೈತೆ ಹೇಳ್ರಿ, ಅವ್ರ ಕುಟುಂಬ ಬೆಳೆದ ಹೊರತು BJPಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಲಿಂಗಾಯತ ಸಮುದಾಯಕ್ಕೆ 2A ಕೊಡ್ತೀನಿ ಅಂತ ಮೋಸ ಮಾಡಿದ್ರಲ್ಲ, ಅವ್ರಿಗೇನು ನೈತಿಕತೆ ಐತಿ? ಲಿಂಗಾಯತರ ಬಗ್ಗೆ ಇವರು ಹೋರಾಟ ಮಾಡ್ಲಿಕ್ಕೆ ಏನು ನೈತಿಕತೆ ಐತಿ? ಎದಕ್ಕೆ ಮಾಡ್ತಾರೆ? ಅಧಿಕಾರ ಇದ್ದಾಗ ಏನು ಮಾಡಿದ್ರಿ? ಏನು ಕೊಟ್ರಾ? ಬೊಮ್ಮಾಯಿರು ಕೊಟ್ಟರು. ಅದು ಮ್ಯಾಗೇನು ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ವಿಶೇಷವಾಗಿ ಶೋಭಾ ಕರಂದ್ಲಾಜೆ ಅವರು ಎಲ್ಲ ಪ್ರಯತ್ನ ಮಾಡಿ ಬೊಮ್ಮಾಯಿರು, ಅವತ್ತು ನಮ್ಮ ರಾಜ್ಯದ ಅಧ್ಯಕ್ಷರನ್ನು ಕಟೀಲ್ ಅವರು ಎಲ್ಲ ಪ್ರಯತ್ನ ಅವಾಗ ಮಾಡೋದಕ್ಕೆ 2D ಅಂತ ಸಿಕ್ತು. ಯಡಿಯೂರಪ್ಪನಿಂದ ಏನೂ ಲಿಂಗಾಯತರಿಗೆ ಸಿಕ್ಕಿಲ್ಲ. ನಾ ಇಡೀ ರಾಜ್ಯದ ವೀರಶೈವ ಲಿಂಗಾಯತರಿಗೆ ವಿನಂತಿ ಮಾಡ್ಕೊತೀನಿ, ಇವರು ಕೇವಲ ತಮ್ಮ ಮಗನ ಭವಿಷ್ಯಕ್ಕಾಗಿ ವೀರಶೈವ ಲಿಂಗಾಯತ ಸಮುದಾಯವನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಈ ಸಭೆಗೆ ಯಾರು ನಿಜವಾದಂಥ ಲಿಂಗಾಯತರು ಯಾರೂ ಭಾಗವಹಿಸಬೇಡಿ. ಸರಿ, ಹಿಂದೆ ಯಡಿಯೂರಪ್ಪನವರು ಅಂದ್ರೆ ಇಡೀ ಲಿಂಗಾಯತ ಒಳಪಂಗಡಗಳು ಕೂಡ ಅವರ ಹಿಂದೆ ಬೆನ್ನಿಗೆ ನಿಲ್ತಾ ಇತ್ತು. ಆದ್ರೆ ಯತ್ನಾಳ್ ಅವರು ಅದನ್ನ ಡೈವರ್ಟ್ ಮಾಡಿದ್ರು, ಪಂಚಮಸಾಲಿ ಸಮುದಾಯವನ್ನ ಒಂದು ಕಡೆ ತೆಗೆದುಕೊಂಡು ಹೋದ್ರು ಅನ್ನುವಂಥ ಆರೋಪಗಳಿದೆ. ಆರೋಪ ಅಲ್ಲ, ನಾವು ಮಾಡೀವಿ. ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡೀವಿ. ಯಡಿಯೂರಪ್ಪ ನಮ್ಮ ಸಮುದಾಯದ ನಾಯಕನೇ ಅಲ್ಲಲ್ಲ. ಲಾಭ ಮಾಡ್ಕೊಂಡ್ರು ಅಂತೀರ ಸರ್ ಲಿಂಗಾಯತ? ಅವ್ರ ಕುಟುಂಬದ ಲಾಭ ಆಯ್ತು ಅಷ್ಟೇ, ಸಮುದಾಯಕ್ಕೇನು ಲಾಭ ಆಗಿಲ್ಲ. ಯಡಿಯೂರಪ್ಪನವರು ಲಿಂಗಾಯತರೇ ಅಲ್ಲ ಅಂತ ಬರೀ ಹೇಳ್ತಾ ಇದ್ದಾರೆ. ಹೌದು, ಅವ್ರಿಗೆ ಕೇಳ್ರಿ, ಅವ್ರು ಯಾರು ಬಳೆಗಾರ ಶೆಟ್ರು, ಅವ್ರು ನಮ್ಮ ಲಿಂಗಾಯತ ಸಮುದಾಯದಾಗ ಬರೋದೇ ಇಲ್ಲ. BJP ಅಧ್ಯಕ್ಷರ ವಿಚಾರದಲ್ಲಿ ಸೈಲೆಂಟ್ ಆಗ್ಬಿಟ್ರಿ ಯಾಕೆ? ಸೈಲೆಂಟ್ ಏನೋ ನಮ್ಮದು ನೋಡ್ರಿ, ಮೌನವಾಗಿನೇ ಯಶಸ್ವಿ ಆಗ್ಲಕತ್ತೈತಿ. ಯಾಕೆ ಸೈಲೆಂಟ್? ಆರಾಮ್. ನಮ್ಮ ವಿಜಯೇಂದ್ರ ಅಂದರೆ ಅವ್ರ ತಂದೆ ರಾಜಾಹುಲಿ, ಇದು ಬೆಟ್ಟದ ಹುಲಿ ಅಂತ ಹೊಡ್ರಿ. ಬದಲಾವಣೆ ಹಾಗೆ ಆಗುತ್ತೆ ಅಂತೀರಾ ಸರ್? ಅದು ಏನಾಗ್ತದೋ ಗೊತ್ತಿಲ್ಲ ಸರ್. ನೋಟಿಸ್ ಕೊಟ್ಟಿದ್ದೆ ಯಾಕೆ ಹೈಕಮಾಂಡ್ ಯತ್ನಾಳ್ ಅವ್ರಿಗೆ? ಹಿಂಗೆ ನೋಟಿಸ್ ಅಂತ ಲವ್ ಲೆಟ್ರ್ ಭಾಳ ಬರ್ತಾವೆ ನನಗೆ. ಸುಮಾರು ಬಂದಿದೆ ಸರ್. ಸರ್, ಈಗ ಸಾಫ್ಟ್ ಹಿಂದುತ್ವಕ್ಕೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ ಹಿಂದುತ್ವದ ಫ್ರೇಮ್ ಕುರ್ಚಿಗಾಗಿರಿ, ಅವ್ರೇನು ಸಾಫ್ಟ್ ಹಿಂದುತ್ವ ಅಲ್ಲ, ಕುರ್ಚಿಗಾಗಿ. ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವ್ರ ಜೊತೆ ನೋಡ್ರಿ, ಧರ್ಮದ ಕಾರ್ಯಕ್ರಮ ಇವರು ಹೋಗ್ಯಾರ, ಅವರು ಹೋಗ್ಯಾರ. ಇದರಿಂದ ಏನಾದರೂ ಲಾಭ ಇದೆ ಅಂತ ಹೋಲ್ಬಿಟ್ಟು ಇದಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು.